ತಾತ ಸಖತ್ತಾಗಿ ಆಡಿದ್ರಿ. ನನಗೆ ಚೆನ್ನಾಗಿ ಆಡಲಿಲ್ಲ ಅಂತ ಅನ್ನಿಸ್ತು. ಯಾಕೆಂದ್ರೆ ಸ್ವರ ಹಿಡಿಯಕ್ಕಾಗಲ್ಲ, ಅಲ್ಲಿ ಹೊಲ್ದಿಲ್ಲಲ್ಲ, ಸ್ವರ ಹಿಡಿಯಕ್ಕಾಗಲ್ಲ. ಈಗ ಹಲ್ಲಿದ್ದಿದ್ರೆ ಸ್ವರ ಹಿಡಿಬೋದಿತ್ತು. ಅಲ್ಲಿದ್ರೆ ಇನ್ನ ಬಹಳ ಚೆನ್ನಾಗ ಇನ್ನ ಹೆಂಗ ಆಡ್ತಿದ್ದೆ ಅಂದ್ರೆ ಆಹಾ, ಅದು ತಾತ ಆಗಿದ್ದಾಗ್ಲಿ. ಆ ಜಾಗ್ವಾರ್ ಮಾರಾದ್ರೂ ನಿಮಗೆ ನಾನು ಹಲ್ ಸೆಟ್ಟು ತಗೊಂಡ್ಬರ್ತೀನಿ. ಇದು ನನ್ನ ಮೇಲೆ ಆಣೆ. ಅಲ್ಲ, ನನಗೇನಂದ್ರೆ ಹಲ್ ಸೆಟ್ ಮಾಡಕ್ ಜಾಗ್ವಾರ್ ಮಾರ್ಬೇಕಾ? ಸ್ವಂತ ಜಾಗವಾರ ಇದ್ರೆ ಗೊತ್ತಾಗ್ತದೆ. ಕಂಡವ್ರದ್ದು ಮಾರಕ್ ಹಲ್ ಸೆಟ್ಗೂ ಮಾರ್ತಾರೆ, ಚೊಂಬು ತಗೊಳಕ್ಕೂ ಮಾರ್ತಾರೆ. ನಮ್ದು ಸ್ವಂತ ಅಲ್ವಾ ಅದು? ಅದೇನ್ರಿ ಕಂಡೋರ್ದಾಗುತ್ತೆ? ನಂದ್ರೆ ಅದು ನಿಮ್ದೆಲ್ಲ ಯಾರ್ದು? ನಂದೇ ತಾನೆ. ಯಾರು ಹೇಳಿದ್ದು? ಯಾತು ಬೇಡ. ಓಕೆ ತಾತ, ನೀವ್ ಹೇಳಿದೀರಾ ಅಂತ ನಾನು ಒಪ್ಕೊಂತಿದ್ದೀನಿ. ಓಕೆನಾ? ಬಟ್ ತಾತ ಆಗಿದ್ದಾಗ್ಲಿ ಜೋಕ್ಸ್ ಎಲ್ಲ ಬಿಟ್ಬಿಡೋಣ. ಏನ್ ಪ್ರಾಬ್ಲಮ್ ಆಗ್ತದೆ ಹಲ್ಲಿಲ್ದೇ ಇರೋದ್ರಿಂದ? ಏನ್ ಪ್ರಾಬ್ಲಮ್? ಗಂಟ್ಲಲ್ಲಿ ಉಸಿರು ಹಾ, ಹಿಡಿಯಕ್ಕಾಗಲ್ಲ ಬಹಳ ಹೊತ್ತು. ಕರೆಕ್ಟ್. ಈಗ ಹಲ್ ಸೆಟ್ ಬೇಕಾ? ಬೇಕು ಅಷ್ಟೇ. ನೀವ್ ಹೇಳದ್ಮೇಲೆ ಜಾಗ್ವಾರೆಲ್ಲ ಮರಲ್ಲ ತಾತ. ಐ ಆಮ್ ದೇರ್. ನಿಮ್ ಪುಟ್ಟಿದಳೆ, ಡೋಂಟ್ ವರಿ. ಹಲ್ ಸೆಟ್ ಬರುತ್ತೆ ಮುಂದಿನ ಸಲ ನಿಮ್ಗೋಸ್ಕರ. ಓಕೆ? ಹೌದು. ಸಾಹೇಬ್ರೆ, ಆಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ನೀವು ಈ ವಯಸ್ಸಲ್ಲಿ ಅಯ್ಯೋ ನನ್ನ ಕೈಲಾಗಲ್ಲ ಕಣ, ನಾನು ಹಿಂಗೆ ಮನೇಲೆ ಕೂತಿರ್ತೀನಿ ಅಂತ ತೀರ್ಮಾನ ಮಾಡಿದ್ರೆ ಇವತ್ತಿನ ದಿನ ಸಾರಿಗಮಪ ಸೀಸನ್ 17ರಲ್ಲಿ ನೀವೇನು ನಿಮ್ದೇ ಒಂದು ಅಧ್ಯಾಯ ಬರಿತಾ ಇದ್ದೀರಾ. ಅದು ನಡೀತಾನೆ. ನೀವು ಆಡಿಷನ್ ಅಲ್ಲಿ ಬಂದಾಗ ಒಂದು ವಿಷಯ ಹೇಳಿದ್ರಿ, ಕರ್ನಾಟಕದ ಜನತೆ ನಾನು ಒಬ್ಬ ಕಲಾವಿದ ಅಂತ ಅವ್ರಿಗೆ ಗೊತ್ತಾದ್ರೆ ಸಾಕು, ಅದಕ್ಕೋಸ್ಕರ ಬಂದಿದ್ದೀನಿ ಅಂತ. ಬರೀ ಒಬ್ಬ ಕಲಾವಿದ ಅಂತ ಗೊತ್ತಾಗಿಲ್ಲ ಸಾಹೇಬ್ರೆ. ಇವತ್ತಿನ ದಿನ ನೀವು ಒಂದು ಸೂಪರ್ ಸ್ಟಾರು. ನಿಮ್ಮನ್ನ ಎಲ್ಲಿ ನೋಡಿದ್ರೆ ಸೆಲ್ಫಿ, ನೀವು ಕೂತ ಬಸ್ಸನ್ನ ನಿಲ್ಲಿಸೇ ಬಿಡ್ತಾರೆ. ಇದೆಲ್ಲ ನಿಮ್ಮ ಅದೃಷ್ಟ ರೇಖೆಯಲ್ಲಿ ಯೋಗ ಬರೆದಿತ್ತು. ಅದನ್ನು ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ. ಇಲ್ಲ ಅವತ್ತು ದೊರಕಬೇಕಿತ್ತು, ಅದು ಅವತ್ತು ದೊರಕಿಲ್ಲವಾದರೂ ಕೂಡ ಇವತ್ತು ನಿಮಗೆ ಈ ವೇದಿಕೆ ಮೂಲಕ ದೊರಕಿದೆ. ಭಗವಂತ ಕೊಟ್ಟಿದ್ದಾನೆ. ಭಾಳ ಸಂತೋಷದ ವಿಷಯ. ಇವತ್ತು ಭಾಳ ತಾಳ ನಿಮ್ಮದು ಅಷ್ಟು ಅಚ್ಚುಕಟ್ಟಾಗಿತ್ತು. ಮೊದಲನೇ ದಿನ ನಿಮಗೆ ತಾಳ ಸಿಕ್ತಿರ್ಲಿಲ್ಲ. ಅದ್ಭುತ. ಇವಾಗ ನಿಮ್ಮ ಅಪ್ಪಿ ಹತ್ರ ಕೇಳೋಣ. ಸ್ವಾಮಿ ಹೆಂಗಿತ್ತು ಹಾಡು? ಅಪ್ಪಿ ಅಂತಾನೆ ಕೇಳ. ಅಪ್ಪಿ ಹೆಂಗಿತ್ತು ಹಾಡು? ತಾತ ಹಾಡು ಬಗ್ಗೆ ನಾನು ಏನು ಹೇಳಿ ತಾತ, ಇಯರ್ಸ್ ಬೇರೆ ಬಂದ್ಬಿಟ್ಟಿದೆ. ಇನ್ಮೇಲೆ ಚಿಂದಿ ಮಾಡಿ ಬಿಸಾಕ್ಬಿಡ್ತೀರಾ. ಸೂಪರಾಗಿ ಹಾಡಿದ್ರಿ, ತುಂಬ ಚೆನ್ನಾಗಿತ್ತು. ಆಮೇಲೆ ಮನೆಯಲ್ಲಿ ಯಾವತ್ತೂ ಒಬ್ಬರು ಹಿರಿಯರು ಇರಲೇಬೇಕು ಅಂತ ಹೇಳ್ತಾರೆ. ನಮಗೆ ನೀವು ಇಲ್ಲಿರೋದು, ಇಲ್ಲೊಬ್ರು ಹಿರಿಯರು, ನಮ್ಮನೆಯವರೊಬ್ಬರು ಹಿರಿಯರೊಬ್ಬರು ಇದ್ದಾರೆ ಅಂತ ಒಂಥರ ಏನೋ ಆನಂದ. ನೀವು ಇಲ್ಲಿ ಇರಬೇಕಾದ್ರೆ ಹಿರಿಯರಿಲ್ಲದ ಮನೆ, ಗುರುವಿಲ್ಲದ ಮಠ. ಹೌದು, ಕರೆಕ್ಟಾಗಿ ಎರಡೂ ಒಂದೇ. ಹೌದು, ಇಲ್ಲೇ ಇರಿ, ಸಂತೋಷವಾಗಿರಿ, ಒಳ್ಳೇದಾಗಲಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ಗುರುಗಳೇ, ಅಂಕಲ್ಲು ಒಂಥರ ಇವರು ಒಂದು ಯೂಸರ್ ಮ್ಯಾನ್ಯಲ್ ತರ ಇವರು. ನಾವು ಈ ಅಡ್ವೈಸ್ ತಗೊಳ್ಳಿ, ಹಾಗೆ ತಗೊಳ್ಳಿ, ಮುಜುಗರ ಬಿಡಿ, ಭಯ ಬಿಡಿ, ಮನ್ಸಿಂದ ಹಾಡಿ, ಇವೆಲ್ಲ ನಾವ್ ಏನ್ ಹೇಳ್ತಾ ಇರ್ತೀವಿ. ಇದರ ಬದಲು ಒಂದ್ಸಲ ಅಂಕಲ್ ನೋಡ್ಬಿಡಿ ಅಂದ್ರೆ ಸಾಕು. ಥ್ಯಾಂಕ್ ಯು ಗುರುಗಳೇ. ಈಗ ನಿಮ್ ಹಾಡು ಮುಗಿದ ತಕ್ಷಣ ಮಹಾಗುರುಗಳು ಅಲ್ಲಿಂದ ಸೂಪರ್ ಅಂತ ಹೇಳ್ತಾ ಇದ್ರು. ಅಜ್ಜ, ಹೇಳಿ ಸರ್. ಖುಷಿಯಾಗಿದ್ದೀರಾ? ಖುಷಿಯಾಗಿದ್ದೀನಿ ಸರ್. ನನಗಂತೂ ಬಹಳ ಖುಷಿ ಆಯ್ತಪ್ಪ. ಹೌದು. ನೋಡಿ, ನಿಮಗೆ ಮೊಮ್ಮಗಳಿದ್ದಾಳ? ಇದರ್ ಏನ್ ಹೆಸರು ಹಾಕಿದ್ದು? ಈಗ ಹೆಸರೇ ಜ್ಞಾಪಕ ಇರಲ್ಲ ನಮಗೆ. ಹಿಂದೆ ಮಲ್ಲಮ್ಮ, ಗಂಗಮ್ಮ, ಗೌರಮ್ಮ ಇಡರು. ಈಗ ಹೊಸ ಹೆಸರು ಡಯಾನ್ ಅಂತ ಯಾಕೆ ಗೊತ್ತಾಗಲ್ಲ ನನಗೆ. ಡಯಾನ ಅದೇ ಕೇಳಿದ್ರಿ ತಾತ. ನಮ್ಮ ಮೊಮ್ಮಗಳೊಬ್ರು ಡಯಾನ್ ಅಂತ ಇಕ್ಕಿದಾರೆ. ಬ್ಯಾಡ ಕಂಡ್ರೆ ಇಕ್ಕಬೇಡ್ರಿ, ಗಂಗಮ್ಮ ಅಂತ ಇಕ್ಕ್ರೆ, ಇಲ್ಲ ಮಲ್ಲಮ್ಮ ಅಂತ ಇಕ್ಕ್ರೆ, ನಮ್ಮ ದೇವ್ರ ಹೆಸರು ಇಕ್ಕ್ರೆ. ಈಗ ನಮ್ಮ ಮನೆಯಂದಾಗೆ ಪ್ರತಿಯೊಬ್ಬರು ನಮ್ಮ ಮನೆ ದೇವ್ರ ಹೆಸರು. ಈಗ ನನ್ನ ಮನೆ ತಿಪ್ಪೇಸ್ವಾಮಿ, ನಮ್ಮ ಮನೆ ದೇವರು ತಿಪ್ಪೇಸ್ವಾಮಿ ಅಂತ ಇಟ್ಟೆ. ನೋಡಿ ಹೀಗೆ ನಾವೆಲ್ಲ ನಮ್ಮ ಮನೆ ದೇವ್ರಿಗೆ ಹೆಸರು ನಮ್ಮ ಮಕ್ಕಳಿಗೆ ಇಡ್ತೀವಿ. ಈಗೆಲ್ಲ ಕೆಲಸಕ್ಕೆ ಬಂದ ಹೆಸರೆಲ್ಲ ಇಕ್ಕಲ್ಲ ನಾವು. ಎಲ್ಲ ಅಜ್ಜ, ನಿಮ್ಮ ಮೊಮ್ಮಗಳು ಪಕ್ಕದಲ್ಲಿದ್ದಾಳೆ. ಇವರು ಇದ್ದಾರೆ. ಅವರು ನಿಮ್ಮ ಮೊಮ್ಮಗಳ ಹೆಸರೇನಂದ್ರೆ ಪುಟ್ಟಿ ಅಂತ ಹೇಳ್ಬೇಕು. ಯಾರದ? ನಾನೇ. ಪುಟ್ಟಿ. ನಿಮ್ಮ ಮೊಮ್ಮಗಳು ಯಾರು? ಪುಟ್ಟಿ. ನೋಡಿ ಎಷ್ಟು ಚೆನ್ನಾಗಿದೆ ಈ ದೃಶ್ಯ. ಮೊಮ್ಮಗಳು ನಿಮ್ಮನ್ನ ಪ್ರಶ್ನೆ ಕೇಳೋದು, ನೀವು ಉತ್ತರ ಕೊಡೋದು, ಈ ದೃಶ್ಯ ಪ್ರತಿ ಮನೇಲೂ ಇರಬೇಕು. ಹೌದು. ಪ್ರತಿ ಮನೇಲೂ ಅಜ್ಜನ್ನ ಕಾಡೋ ಮೊಮ್ಮಗಳಿರ್ಬೇಕು. ಹೌದು.
ಆ ಮೊಮ್ಮಗಳು ಅಜ್ಜನ ಹತ್ರ ಇರೋದಕ್ಕೆ ಆ ಮೊಮ್ಮಗಳ ತಂದೆ ತಾಯಿಗಳು ಯೋಚನೆ ಮಾಡಬೇಕು. ಹೌದು. ಅದು ಬಹಳ ಮುಖ್ಯ. ನಿಮ್ಮಿಂದ ನಮ್ಮ ನಾಡಿಗೆ ಈ ಸಂದೇಶ ಹೊರಡ್ಲಿ ಅಲ್ವೇ? ಹೌದು ಸರ್. ನೀವು ಎಷ್ಟು ಚೆನ್ನಾಗಿ ಮಾತಾಡ್ತೀರಿ. ನನಗನ್ನಿಸ್ತು ನೀವು ಸುಳ್ಳೇ ಹೇಳಲ್ಲ ಅಲ್ವಾ ಯಾವತ್ತೂ? ಸುಳ್ಳು ಹೇಳೇ ಇಲ್ಲ ನಾನು, ಯಾವತ್ತೂ ಸುಳ್ಳು ಹೇಳೋದಿಲ್ಲ. ಈಗ ನಿಮಗೆ ಹೆಣ್ಮಕ್ಳಲ್ಲಿ ಯಾರು ಆಕ್ಟ್ರಸ್ಸು ಚೆನ್ನಾಗೆ ಯಾರು ಇಷ್ಟ ಅಂದ್ರು ಮಾಧವಿ ಅಂದೆ ಅಷ್ಟೇ ಅಷ್ಟೇ. ಅಷ್ಟೇ. ಒಬ್ಬೊಬ್ರು ಈಗ ನಾವು ಹೋಟ್ಲಿಗೆ ಹೋಗ್ತೀವಿ, ಬೇಕಾದೆಲ್ಲ ತಿಂಡಿ ಇರುತ್ತೆ, ನಮಗೆ ಬೇಕಾದ ಇಡ್ಲಿ ತಿಂತೀವಿ, ಇಲ್ಲ ವಡೆ ತಿಂತೀವಿ, ಏನೋ ಒಂದು ತಿಂತೀವಿ, ಎಲ್ಲದೂ ತಿಂದ್ರೆ ಒಟ್ಟಿರುತ್ತೆ ಹಾಳ. ಅದೇ. ತಾತ ಒಂದ್ ನಿಮಿಷ, ನೀವು ಮಾಧವಿಯಿಂದ ಹೋಟ್ಲ್ ತಿಂಡಿಗೆ ಯಾಕೆ ಹೋದ್ರಿ? ವಾಟ್ ಈಸ್ ದ ಕನೆಕ್ಷನ್ ಬಿಟ್ವೀನ್ ತಿಂಡಿ ಅಂಡ್ ಮಾಧವಿ? ಅಲ್ಲ, ಹೋಟೆಲ್ ತಿಂಡಿ ಅಂತಂದ್ರೆ ಕಲಾವಿದರೆಲ್ಲ ಹೋಟ್ಲಾಗ ಇರ್ತಕ್ಕಂಥ ತಿಂಡಿಗಳು ಇದ್ದಾಗೆ. ನಾವು ಪ್ರೇಕ್ಷಕರು ಆಯ್ಕೆ ಮಾಡ್ಕೊಳ್ಳೋದು. ಇಡ್ಲಿ, ದೋಸೆ, ಉಪ್ಪಿಟ್ಟು, ಸೂಪರ್ ಚಿತ್ರಾನ್ನ. ಸೂಪರ್ ಚೆನ್ನಾಗಿ ಹೇಳಿದ್ರಿ. ತುಂಬಾ ತುಂಬಾ ಒಳ್ಳೆ ಮಾತು. ಅಂದ್ರೆ ರುಚಿಗೆ ತಕ್ಕ ಹಾಗೆ ನಾವು ನಮ್ಮ ಅಭಿರುಚಿಯನ್ನು ಬೆಳೆಸ್ಕೊತೀವಿ. ಅಜ್ಜ ನಮಸ್ಕಾರ. ನೀವು ಯಾರಿಗಾದ್ರೂ ಸಾಲ ಕೊಟ್ಟಿದ್ದೀರಾ? ನನಗೆ ಇಲ್ಲ, ಊಟ ಮಾಡಕ್ಕಾದ್ರೆ ನಾನೆಲ್ಲ ಸಾಲ ಕೊಟ್ಟು ನಂದಿರೋದೇ 1 ಎಕರೆ ಜಮೀನಿಗೆ 15 ವರ್ಷ ಮಳೆ ಇಲ್ದ ನಂದು ವರ್ಷ 10,000 15,000 ನಮ್ಮ ಹುಡುಗರಿಗೆ ದುಡ್ಡು ಕೊಟ್ಟಂಗೆ ನಾನು ಅಲ್ಲಿ ಬಂಡವಾಳ ಹಾಕಿ ಲಾಸ್ ಆದಂಗೆ. ಈಗ 15 ವರ್ಷ ನನಗೆ 1 ರೂಪಾಯಿ ಆದಾಯನೂ ಬಂದಿಲ್ಲ ಜಮೀನಾಗೆ. ಏನೋ ನಮ್ಮ ಮಕ್ಕಳು ನೌಕರಿಗೆಲ್ಲರೆ 4 ವರ್ಷ ಕೊಡ್ತಾರೆ, ಜೀವನ ಮಾಡ್ತೀನಿ ನಾನು ನನ್ನ ಹೆಂಡತಿ ಊರಾಗೆ. ಹಂಗಾಗಿ ಜೀವನ ಕಷ್ಟ ಆದ್ರೂ ಅದ್ರಾಗೆ ಹೆಂಗೆ ಸರಿಪಡಿಸ್ಕೊಂಡು ಈಗ ನನ್ನ ಹೆಂಡತಿ ಕೂಲಿ ಹೋಗ್ತಾಳೆ 150 ರೂಪಾಯಿ, ನನ್ನ ಹೋಗ್ಬೇಡ ಅಂತಾಳೆ. ಯಾಕೆಂದ್ರೆ ನಾವು ದೊಡ್ಡ ಮನುಷ್ಯ ಅಂತವ್ರು ಹಿಂದೆ ಬಾಳ್ದವರು, ನೀವು ಹೋಗ್ಬೇಡ್ರಿ ಕೂಲಿನ, ನಾನು ತವ್ರ ಮನೆಗೂ ಕೂಲಿ ಹೋಗಿ ನನಗೆ ಅಭ್ಯಾಸ ಐತೆ, ನಾನು ಹೋಗ್ತೀನಿ, ನೀನು ಹೋಗ್ಬೇಡ ಅಂತ ಹೇಳ್ತಾರೆ. ಸಾಕು, ನಡೆಯುತ್ತೆ, ಹೆಂಗ ಜೀವನ ನಡೆಯುತ್ತೆ, ಏನು ತೊಂದರೆ ಇಲ್ಲ. ಅಲ್ಲ ತಾತ, ಈಗ ನೀವು ಹಾಡು ಹಾಡಿದ್ರಲ್ವಾ, ಅದು ಬಂಗಾರದ ಮನುಷ್ಯ ಸಿನಿಮಾ ಹಾಡು, ಅದರಲ್ಲಿ ಅಣ್ಣವರು ವ್ಯವಸಾಯ ಮಾಡಿದ್ರು ಅಲ್ವಾ? ಇದು ನಮ್ಮ ರೈತಾಪಿ ವರ್ಗಕ್ಕೆ ಸೂಕ್ತವಾದಂಥ ಚಿತ್ರ ಇದು. ಈಗ 40 ವರ್ಷದ ಕೆಳಗೆ ಎಷ್ಟೋ ಜನ ಅಪ್ಸಿಯಲ್ಸು ನಿವೃತ್ತಿ ಆಗಿರ್ತಕ್ಕಂಥವ್ರು ಹಳ್ಳಿ ಕಡೆ ಬಂದು ಜಮೀನು ತಗೊಂಡು ಎಲ್ಲ ನೀರಾವರಿ ಮಾಡಿ ಬೆಳೆದಿದ್ದಾರೆ. ಎಷ್ಟೋ ಜನ ಬಂದಿದ್ದಾರೆ, ನನ್ನ ಕಂಡಾಗ ನೋಡಿದ್ದೀನಿ ನಾನು. ಆದ್ರೆ ಇವತ್ತಿಗೆ ತಾತ ಎಷ್ಟೋ ಜನ ನಮ್ಮ ಯಂಗ್ಸ್ಟರ್ಸ್ ಯುವಕರು ತಮ್ಮ ಜಮೀನು ಅದನ್ನೆಲ್ಲ ವ್ಯವಸಾಯ ಎಲ್ಲ ಬಿಟ್ಟು ಏನು ಮಾಡಕ್ಕಾಗಲ್ಲ, ಬಿಡ್ಬೇಕು. ಸಿಟಿಗೆ ಬಂದ್ಬಿಟ್ಟವ್ರೆ ಎಲ್ಲ ಬಿಟ್ಬಿಟ್ಟೀಗ. ಈಗ ಮಳೆ ಇಲ್ಲ ಅಂತಂದು ಹೇಳ್ಬಿಟ್ಟು ಎಲ್ಲ ಬೆಂಗಳೂರು ಬಂದು ಸೇರಿಬಿಟ್ರು. 1970 ಇಸ್ವಿಗೆ ಬೆಂಗಳೂರು ಒಂದು 5 ಕಿಲೋಮೀಟರ್ ಇರಲಿಲ್ಲ. ನಾನು ರೇಷ್ಮೆ ಕೂಡ ತಗೊಂಡ್ಬರ್ತಿದ್ದೆ ರಾಮನಗರಕ್ಕೆ. ಈಗ ಅಲ್ಲಿಂದ ಇಲ್ಲಿ ನೋಡಿದ್ರೆ ಇತ್ಲಾಗ 150 ಕಿಲೋಮೀಟರ್, ಇತ್ಲಾಗ 150 ಕಿಲೋಮೀಟರ್ ಬೆಳೆದ್ಬಿಟ್ಟೈತಿ.